ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡಿದ್ರಿ, ಹಾಗೆ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ವಿಶ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ನಿನಗೇನೋ ಸರ್ಪ್ರೈಸ್ ಏನಿರ್ಬೋದು ನೋಡಿ, ಕೇಕ್ ತಂದಿದ್ದಾರೆ, ಮ್ಯಾಚ್ ಬಾಕ್ಸ್ ತಗೊಬಂದಿಲ್ಲ ಅಂತ ಕೂರಿಸ್ಕೊಂಡಿದ್ದಾರೆ ಆಗ್ಲಿಂದ. ನಂಗೆ ಹೊಟ್ಟೆ ಹಸಿತಾ ಇದೆ ನೋಡಿ. ಇವತ್ತು ಸ್ವೀಟ್ ಬೇರೆ ಇದೆ, ನನ್ನ ಬರ್ಡೇ ಅಂತ ಸ್ಪೆಷಲ್. ಎಸ್, ಬರ್ಡೇ ವೆಲ್ಕಮ್ ಬ್ಯಾಕ್ ಟು ರಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಸೊ ಈಗ ಏನಂತ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ನೋಡಿ, ವೆದರ್ ಹಿಂಗೆ ಕಾಣಿಸ್ತಾ ಇದೆ, ಸಖತ್ತಾಗಿದೆ. ಆ್ಯಂಡ್ ಚಳಿ ಬರ್ಬೇಕಾದ್ರೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ಇವತ್ತಿನ ಡೇ ಚಾಮುಂಡಿ ಬೆಟ್ಟದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಗಿರುತ್ತೆ ಇವತ್ತು ಅಂತೆಲ್ಲ ನೋಡೋಣ. ಆ್ಯಂಡ್ ಆಲ್ರೆಡಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ಬರ್ಡೇದು ನೈಟ್ ಸೆಲೆಬ್ರೇಟ್ ಮಾಡಿದ್ದು. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ. ಇವಾಗ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀವಿ. ಹೋಗ್ತಾ ಇದ್ದೀವಿ. ಆ್ಯಂಡ್ 30 ರೂಪೀಸ್ ಟಿಕೆಟಲ್ಲೇ ಜನ ಜಾಸ್ತಿ ಇದ್ದಾರೆ. ಆ್ಯಂಡ್ ನಾರ್ಮಲಲ್ಲೇ ಫ್ರೀ ಆಗಿದೆ. ಸೊ ನಾರ್ಮಲಲ್ಲೇ ನೋಡಿದ್ವಿ, ಫ್ರೀ ಆಗಿದೆಯಲ್ಲ ಅಂತ ನಾರ್ಮಲಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿಂದನೇ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಸೌಂಡ್ ಬೇರೆ ಮಾಡ್ತಿದ್ದಾಳೆ ಚಳಿ. ಇಲ್ಲಿ ನೋಡಿ, ಆಮೇಲೆ ಈ ಪ್ಲೇಸಲ್ಲಿ ಇನ್ನೂ ಸ್ವಲ್ಪ ಚಳಿ ಆಗುತ್ತೆ, ಓಪನ್ ಇದೆ ಅಲ್ವಾ, ಅದಕ್ಕೆ. ಇಲ್ಲಿ ಹಿಂಗೆ ಬೇರೆ, ಹೌದು, ಇಲ್ಲಿ ಡೈರೆಕ್ಟ್ ಇತ್ತು, ಇವಾಗ ಹಿಂಗೆ ಹೋಗಿ ಬಳಸ್ಕೊಂಡು ಹೋಗ್ಬೇಕು. ಸೊ ದರ್ಶನ ಆಯಿತು. ಆ್ಯಂಡ್ ಮೇಡಮ್ ಅವರು ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ದಾರೆ. ನೋಡಿ, ವೆದರ್ ಹಿಂಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನು ಮಾಡಲ್ಲ, ಚಲೋ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಆರಾಮಾಗಿತ್ತು, ಫ್ರೀಯಾಗಿ. ಎಸ್, ದರ್ಶನ ಎಲ್ಲ ಮಾಡ್ಕೊಂಡು ತಿಂಡಿ ತಿನ್ನೋಣ. ಪ್ರಸಾದ ನಿನ್ನೆ ರಾತ್ರಿನೂ ತಿಂದಿಲ್ಲ, ಹೆಂಗಿರ್ತಾಳೋ ಗೊತ್ತ, ಹೆಂಗಿರ್ತೇ ಬಿಡು. ನಿನ್ನೆ ನಾನು ಸಣ್ಣ ಇರೋ ರೀಸನ್ ಇದೇನೆ. ನಿನ್ನೆ ಮಧ್ಯಾಹ್ನ ಎಂಗೇಜ್ಮೆಂಟ್ ಅಲ್ಲಿ ಊಟ ಮಾಡಿರೋದು, ಏನು ತಿಂದಿಲ್ಲ. ಇವಾಗ ಹೋಗಿ ಪ್ರಸಾದ ತಿನ್ನೋಣ. ಪ್ರಸಾದ ತಿನ್ಬೇಕು ಅಂತ ದೇವರು ಮಧ್ಯಾಹ್ನ ಏನು ತಿಂತಿಲ್ಲ ನನಗೆ. ಚೆನ್ನಾಗಿ ತಿನ್ನು ಇಲ್ಲಿ ನೀನು ಅಂತ. ಹೋಗಿ ಪ್ರಸಾದ ತಿನ್ಕೊಂಡು ಕಾಲೇಜ್ಗೆ ಹೋಗುವ. ಕಾಲೇಜ್ ಬರ್ಡೇ ದಿನನೂ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನೋಡಿ, ನನ್ನ ಡೆಡಿಕೇಶನ್ ಲೆವೆಲ್, ನಾನು ಡೆಡಿಕೇಶನ್ ಲೆವೆಲ್ ನಿನ್ನ ಮಾಡಿರೋದು. ಮೇಡಮ್ ಅವರು ಹೋಗೋಣ ಅಂತ, ಯಾಕಂದ್ರೆ ಅವಳು ನೆನ್ನೆನೂ ರಜಾ ಹಾಕಿದ್ಲಲ್ವಾ, ಇವತ್ತು ಕಂಟಿನ್ಯೂ 2 ದಿನ ಆಗ್ಬಿಡುತ್ತೆ ರಜಾ. ಆಮೇಲೆ ನಾವು 2 ದಿನ ರಜಾ ಹಾಕಿದ್ರೇನೆ ಮುಗ್ದೋಯ್ತು ನಮ್ದು ಅಟೆಂಡೆನ್ಸ್ ಶಾರ್ಟೇಜ್. ಅಷ್ಟೇ ನಮ್ದು MBA ಕಷ್ಟ ಇದೆ. ನೋಡಿ, ಇವತ್ತು ಸ್ವೀಟ್ ಬೇರೆ ಇದೆ, ನನ್ನ ಬರ್ಡೇ ಅಂತ ಸ್ಪೆಷಲ್. ಎಸ್, ಪ್ರಸಾದ. ಎಸ್, ಈಗ ಪ್ರಸಾದ ತಿಂದು ಫುಲ್ ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ಬೇರೆ ಎಸಿತಾ ಇದೆ. ಚೆನ್ನಾಗಿದೆಯಾ? ಪ್ರಸಾದ ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ನನ್ನ ಫೇವ್ರೇಟ್ ಇದು ಆ್ಯಕ್ಚುಲಿ. ನಮ್ಮ ಅಮ್ಮನ ಕೇಳ್ತೀನಿ ಯಾವಾಗಲೂ ಮಾಡಿಕೊಡಿ ಅಂತ. ಸೊ ಅಲ್ವಾ, ನೆನ್ನೆಯಿಂದ ಅಂತಲ್ಲ, ಅವಳು ಯಾವಾಗಲೂ ನನ್ನ ಇನ್ಸ್ಟ ಅವಳ ಜೊತೆನೂ ಇರುತ್ತೆ. ಬಟ್ ನಾನು ಕರೆಕ್ಟ್ ಟೈಮ್ಗೆ ಮೇಂಟೈನ್ ಮಾಡಲ್ಲ, ಅಲ್ಲಲ್ಲೇ ಪೋಸ್ಟ್ ಮಾಡಲ್ಲ. ಸೊ ಇವಾಗ ನಾನೇ ಸ್ಟೋರಿ ಹಾಕೊಡ್ತಿದ್ದೀನಿ. ನೆನ್ನೆ ಫೋಟೋ ಪೋಸ್ಟ್ ಮಾಡಿರೋದು ನಾನೇ. ಸೊ ಬಂದ್ವಿ. ಅಯ್ಯೋ, ಇನ್ನೂ ಬರೆಯೋಕ್ಕಿದೆ ದೇವರೇ. ನೋಡಿ, ಕೇಕ್ ತಂದಿದ್ದಾರೆ, ಮ್ಯಾಚ್ ಬಾಕ್ಸ್ ತಗೊಬಂದಿಲ್ಲ ಅಂತ ಕೂರಿಸ್ಕೊಂಡಿದ್ದಾರೆ ಆಗ್ಲಿಂದ. ನಂಗೆ ಹೊಟ್ಟೆ ಹಸಿತಾ ಇದೆ. ಆ್ಯಂಡ್ ಬರೆಯೋದಿದೆ, ಅಸೈನ್ಮೆಂಟ್ ಬರೀಬೇಕು. ಮೊದಲೇ ಹೇಳಿದ್ರೆ ನೀನೇ ತಗೊಳ್ತಿದ್ದೆ ಅಲ್ವಾ? ಹೌದೌದು, ನಾನೇ ನೆನ್ನೆ ಇಲ್ಲೇ ಅಲ್ಲಿ ಕಸಿದಿತ್ತು, ನಾನೇ ತಗೊಬರ್ತಾ ಇದ್ದೆ. ಇವಾಗ ಏನು ಮಾಡೋದು ಇವಾಗ? ಇವಳು ಕಾಲು ಮಾಡಿಲ್ಲ ನನಗೆ. ಡೈರೆಕ್ಟಾಗೆ ಕಾಲ್ ಮಾಡಿದ್ರೆ ಅವಳಿಗೆ ಏನೋ ದೂರದವರು ಅನ್ಸುತ್ತಂತೆ, ಅದಕ್ಕೆ ಕಾಲೇಜಿಗೆ ಬರೋ ತನಕ ಇವಳು ರೀಸನ್ ಅನ್ಸಲ್ವಾ ಇವೆಲ್ಲ? ಇವಳು ಹೇಳಿದ್ಲು ಓಕೆ, ನನಗೇಕೋ ಇವಳ್ದಂತೂ ಪಕ್ಕ ರೀಸನ್ನೇ ಅದು ಅನಿಸ್ತಾ ಇದೆ. ನಿಜ ಅನಿಸ್ತಾ ಇಲ್ಲ. ಯಾರು ತೋರಿಸ್ದೆ. ಅವಳೊಬ್ಳು ಏನ್ ಸರ್ವೆ ಮಾಡ್ತಾ ಇದೀಯಾ?
ಇವರೆಲ್ಲ ಗೈಸ್ ನಮ್ನ ಬಿಟ್ಬಿಟ್ಟು ಟ್ರಿಪ್ ಹೋಗ್ತಾ ಇದಾರೆ. ಕರ್ದಿದೀವಿ, ನೀವು ಹುಷಾರು, ಹೋಗ್ ಬನ್ನಿ ಸೇಫ್ ಆಗಿ. ನಮ್ನ ಕರೀದೇನೆ ಟ್ರಿಪ್ ಹೋಗ್ತಾ ಇದಾರೆ. ಸುಳ್ಳು, ನಾವು ಕರ್ದಿದೀವಿ. ಇಬ್ರು ಒಂದೊಂದು ರೀಸನ್ಸ್ ಹೇಳ್ಕೊಂಡಿದ್ದಾರೆ. ಇದು ಇವತ್ತೇ ಹೋಗ್ತಾ ಇದಾರೆ ಟ್ರಿಪ್ಗೆ. ಇದು ರೀಸನ್ ಅಂದ್ರೆ ನೀವು ಬರ್ತೀನಿ ಅಂದಿದ್ರೆ ನಾವು ನಾಳೆಗೂ ಎಕ್ಸ್ಟೆಂಡ್. ಇದೆಲ್ಲ ಎಡಿಟ್. ನೀನ್ ನನ್ನ ಕೇಳಲೇ ಇಲ್ಲ ನಾಳೆಗೆ ಎಕ್ಸ್ಟೆಂಡ್ ಮಾಡ್ಲಾ ಅಂತ. ಅಲ್ಲ ಇವಾಗ ನೀವು ಬರ್ತೀನಿ. ಎಂಗೇಜ್ಮೆಂಟ್ ತಾರೆ ನಿಮ್ದು ಬನ್ನಿ. ಎಲ್ಲ ಎಡಿಟ್ ಮಾಡ್ತಾಳೆ. ಆಗ್ತೀನಿ. ಇವಳೆ ಆಕ್ಚುಲಿ ಅವ್ನು ಏನಕ್ಕೆ ಕೇಳ್ದೆ ಅಂದ್ರೆ ನೆನ್ನೆ ನನ್ನ ಎಂಗೇಜ್ಮೆಂಟ್ ಅಂತ ಅಂದ್ಲು. ಅದಕ್ಕೆ ಪಾಪ ಅವ್ನಂಗ ನಾಳೆನೂ ಅಲ್ವಾ. ಇನ್ನೊಂದ್ 4 ಹಾಕೋ. ಅಲ್ಲೇ ಇನ್ನೊಂದು 3 ಆಯ್ತಲ್ಲ. ಇದು ಮೊನ್ನೆ ಆಯ್ತು, ಇದು ನೆನ್ನೆ ಆಯ್ತು, ಇದು ಇವತ್ತಾಯ್ತು, ಇದು ನಾಳೆ ನಾಡಿದಾಗುತ್ತೆ. Happy birthday to you. Happy birthday to you. Happy birthday to you. Happy birthday to you. Na. Set pat bidu. ತಗೊಳ್ಳಿ ಎಲ್ಲ ಹಿಂಗೆ. ಫಸ್ಟ್ ನೀನ್ ಹಾಕ್ಬಿಡು. ನೀನ್ ಹಾಕಬಿಡು. ಸೊ ಮನೆಗೆ ಬಂದು ನಾನು ನಮ್ಮ ಮನೆಗೆಲ್ಲ ಹೋಗಿದ್ದೆ. ಅಲ್ಲಿ ಹೋಗಿ ವಾಪಸ್ ಈಗ ಬಂದು ರೆಡಿ ಆಗಿದ್ದೀವಿ. ಈಗ ಹೊರಗಡೆ ಊಟ ಎಲ್ಲ ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಹಾಯ್ ಹೇಳು, ನಿಮ್ಮನ್ನು ನೀವೇ ತೋರಿಸ್ಕೊಳ್ಳಿ. ಅವಳಿಗೆ ಯಾಕೋ ಇವತ್ತು ಸ್ವಲ್ಪ ನಾಳೆ ಈ ಕೋಲ್ಡ್ ಇಲ್ಲ, ಬಟ್ ಸ್ಟಿಲ್ ಏನೋ ಒಂಥರ ಸ್ವಲ್ಪ ಅವಳಿಗೆ ಮೂಡಿಲ್ಲ. ಯಾಕೋ ಸಂಜೆಯಿಂದ ಕಾಲು ನೋವು ಅಂತೆಲ್ಲ ಅಂತ ಇದ್ದಾಳೆ. ಸೊ ಎಸ್ ಈಗ ರೆಡಿ ಆಗಿದ್ವಿ. ಆ್ಯಂಡ್ ನಾನು ಹೊಸ ಬ್ಯಾಗ್ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ತೊಗೊಂಡು ಅಷ್ಟು ದಿನ ಆಯಿತು, ಯೂಸೇ ಮಾಡಿರಲಿಲ್ಲ. ಸೊ ಎಸ್ ಅಷ್ಟೇ, ಬನ್ನಿ ಹೋಗುವ. ನೈಟ್ ಬಂದಿಲ್ಲ ಅಂತ ಈಗ ಪೂಸಿ ಹೊಡಿಯೋಕ್ಕೆ ಫ್ಲವರ್ ತಗೊಬಂದವ್ರು ನೋಡಿ ಗೈಸ್. ಸೊ ಬಂದಿದ್ದೀವಿ ಇವಾಗ ಊಟಕ್ಕೆ ಅಂತ. ನನಗೆ ಫೇವ್ರೆಟ್. ಸೊ ನೆನ್ನೆನೂ ಇವರು ಕೊಟ್ಟರು, ಅದು ನನಗೆ ಹೆವಿ ಇಷ್ಟ. ಇಷ್ಟ ಆಗಿಲ್ಲ, ಇದು ಇಷ್ಟ ಆಯಿತು. ಇದು ಚೆನ್ನಾಗಿದೆ, ಚೆನ್ನಾಗಿದೆ. ಮಾತಾಡು, ಟಾಕ್. ಇನ್ನೇನು ಮಾತಾಡಲಿ, ಟಾಕ್. ಹಾಗೆ ಮೆಮೊರಿ ಇದ್ರೆ ಹೇಳ್ಬೋದು. ಎಸ್ ಇಟ್ಸ್ ಮೆಮೊರಿ. ಸ್ಯಾಂಡಿ ಹೇಳ್ಬೇಕು ಆಕ್ಚುಲಿ. ಆ್ಯಕ್ಚುಲಿ ನಾವು ಇಲ್ಲಿಗೆ ಎಷ್ಟು ಬರ್ತಾ ಇದ್ವಿ ಅಂದರೆ, ಆ್ಯಕ್ಚುಲಿ ನಿಶಾನ್ನ ಮುಂಚೆಯಿಂದ ಫಾಲೋ ಮಾಡ್ತಾ ಇರೋರು ಗೊತ್ತಿರುತ್ತೆ. ನಾವು ಇಲ್ಲೆಲ್ಲ ತುಂಬ ಸತಿ ಬಂದಿದ್ವಿ. ಸೊ ಅಷ್ಟೇ ಆಯಿತು, ಎಲ್ಲ ನೋಡ್ತಾ ಇದ್ದೀವಿ. ಅಷ್ಟೇ ಆಯಿತು. ಬಂದಿದೆ ಸ್ಯಾಂಡಿ ಪ್ಲೇಸ್ ಪ್ರಮೋಷನ್ ಮಾಡ್ದಂಗಿದೆ. ಸಾಕು ಬಿಡಲೆ. ನಿನಗೆ ಏನೋ ಸರ್ಪ್ರೈಸ್ ಏನಿರ್ಬೋದು? ನೋಡು, ಜನರೆಲ್ಲ ಕೂಗ್ತವ್ರೆ ನಿನ್ ಬಂದು. ಹತ್ತು ಬನ್ನಿ. ಚೆನ್ನಾಗಿದೆ, ಇಷ್ಟ ಆಯ್ತಾ? ಸಾಕಾಗಿದೆಯಾ? ಬರ್ಡೇ ರಚಿತಾ 23 ಇಯರ್ಸ್ ಕತ್ತೆ ಆಗಿದ್ದಾಳೆ. ಬಿನ್ನು ಅಷ್ಟೇ.
ಸೊ ಕೇಕ್ ಕಟ್ಟಿಂಗ್ ಎಲ್ಲ ಇನ್ನೊಂದು ರೌಂಡ್ ಮುಗೀತು. ಸೊ ಈಗ ಏನಾದ್ರು ತಿನ್ಕೊಂಡು ಹೋಗೋದು. ವಾಶ್ರೂಮಿಗೆ ಬಂದಿದ್ವಲ್ಲ, ಫೋಟೋಸ್ ಎಲ್ಲ ತಗೊಂಡ್ವಿ. ಸ್ವಲ್ಪ ಚೆನ್ನಾಗಿದೆ ವಾಶ್ರೂಮ್ ಆಂಬಿಯನ್ಸ್ ಅಂತ. ಸೊ ಈಗ ಊಟ ಮಾಡ್ಕೊಂಡು ಹೊರಡೋದು. ಈಗ ನೀವೊಂದು ಡೇರು ಬಾಯ್ಸ್ ವಾಶ್ರೂಮ್ ಒಳಗೆ ಹೋಗಿದ್ದ. ಆಕ್ಚುಲಿ ನಾನು ಅಲ್ಲಿಗೆ ಹೋಗೋಣ ಹಿಂಗ್ ಹೋಗ್ತಾ ಇದ್ದೆ. ಓ ಶಿಟ್, ಯಾಕೆ ಈ ಕಲರ್ ಇದೆಯಲ್ಲ ಅಂತ ಇದನ್ನ ನೋಡಿದ್ನಲ್ಲ. ಆಮೇಲೆ ಈ ಕಡೆ ತಿರ್ಕೊಂಡ್ಬಿಡಿ. ಟ್ರೈ ಮಾಡೋಣ. ಯಾರು ಇಲ್ಲ ಅಲ್ಲಿ, ಅದಕ್ಕೆ ಹೇಳಿದೆ. ಚೆನ್ನಾಗಿದೆ ಆ ವಾಶ್ರೂಮ್. ನನಗೆ ಅಲ್ಲ ಡೇರ್ ಕೊಟ್ಟಿದ್ದ ಮಾಡಿದ್ ನೀನು. ಗರ್ಲ್ಸ್ ಬನ್ನಿ, ಬಾರೆ ಬೇಗ ಬನ್ರೆ. ಸೀತಕ್ಕ ಬನ್ನಿ 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 ಬೇಗ. ಸೊ ಮನೆಗೆ ಬಂದು ಮಲಗಿ ಎದ್ದು ಎಲ್ಲ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಆ್ಯಂಡ್ ಅಲ್ಲಿ ಬರ್ಡೇ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ನನಗೆ ವ್ಲಾಗ್ ಮಾಡೋದೇ ಮರ್ತೋಯ್ತು. ಸೊ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಮೆಸೇಜ್ ಮಾಡಿದ್ರಿ, ಹಾಗೆ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಜನ ವಿಶ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ಈ ಸತಿ ಬರ್ಡೇ. ಆ್ಯಂಡ್ ಥ್ಯಾಂಕ್ ಯು ಗರ್ಲ್ಸ್. ಇರಲಿ ಅವೆಲ್ಲ ಮನಸ್ಸಲ್ಲಿ ಮಲಗಿದ್ದಾರೆ ಅಲ್ಲಿ. ಆ್ಯಂಡ್ ಇಷ್ಟ ತನಕ ಬೆಡ್ಶೀಟ್ಗೆ ಜಗಳ ಆಡ್ತಾಯಿದ್ರು, ಇವಾಗ ಮಲ್ಕೊಂಡಿದ್ದಾರೆ. ಸೊ ಇಷ್ಟೇ. ಐ ಹೋಪ್ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ಹಾಗೆಯೇ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ. ನಮಸ್ಕಾರ.